ಸ್ವಾಮಿಗಳೇ ಇದು ರಾಧಾ 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 ಏನಾಗಿಲ್ಲ ತಾನೆ? ಬಾಹುಬಲಿ ಗೊತ್ತಿಲ್ಲ ಒಡೆಯ. ರಾತ್ರಿ ಎಲ್ಲ ಓಡೋಗ್ಬಿಟ್ಟಿದ್ದಾರೆ. ನಮ್ಮನ್ನ ಏನು ಮಾಡ್ಬೇಡ ಒಡೆಯ. ಎಲ್ಲಾ ಜಾಗನ ಹುಡುಕಾಯ್ತು, ಎಲ್ಲೂ ಸಿಕ್ಲಿಲ್ಲ. ಬಾಲಿಗೆ ತಯಾರಾಗಿ ಆಗ್ಲಿ ಸ್ವಾಮಿಗಳೇ. ಇಡೀ ಕಾಡೆಲ್ಲ ಹುಡುಕಾಡ್ಬಿಟ್ಟು ನಿಮ್ಮ ಮಗ ಎಲ್ಲೂ ಕಾಣ್ತಾ ಇಲ್ಲ. ಇನ್ಮೇಲೆ ಆ ದೇವರೇ ಕಾಪಾಡ್ಬೇಕು ನಿಮ್ಮನ್ನ. ಯಾರನ್ನ ನರಬಲಿ ಕೊಡಕ್ಕೆ ಹೋಗ್ತಾ ಇದ್ದಾರೆ? ಸರ್ ಸರ್ ಬನ್ನಿ ಬನ್ನಿ ಮೇಡಮ್, ಬೇಗ ಹೋಗಿ ನಿಲ್ಸೋಣ. ಬನ್ನಿ ಬೇಗ ಬನ್ನಿ ಸರ್. ಪೀಠದ ಹತ್ರ ಕರ್ಕೊಂಡೋಗಿ. ಸರಿ ಸ್ವಾಮಿ, ಬನ್ನಿ ಬಾರೋ. ಕೃಷ್ಣ ಸ್ವಾಮಿಗಳೇ, ಆ ಹುಡುಗನ ಅಪ್ಪ ಅಮ್ಮ ಬಂದಿದ್ದಾರೆ.
ತುಂಬಾ ಉಪಕಾರ ಆಯ್ತು ಸ್ವಾಮಿ. ನನ್ನ ಮಗ ಇವತ್ತು ಜೀವಂತವಾಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನೀವೇನೆ. ನಿಮ್ ಉಪಕಾರ ಯಾವತ್ತೂ ಮರೆಯಲ್ಲ ಸ್ವಾಮಿ. ಸ್ವಲ್ಪ ದಿನ ನಿಮ್ ಮಗ ಇಲ್ದಿರೋ ಮನೆ ಹೆಂಗಿತ್ತು? ನರ್ಕ ತರ ಆಯ್ತು ಸ್ವಾಮಿ. ಇವಳು ಹಗ್ಲು ರಾತ್ರಿ ಅವ್ನ ನೆನ್ಪಲ್ಲೇ ಇದ್ಲು ಸ್ವಾಮಿ. ಹಂಗಾದ್ರೆ ಕಾಡಲ್ಲಿ ಬೆಳೆಯೋ ಪ್ರಾಣಿನ ಮನೆಯಾಗಿ ಬೆಳೆಸ್ತೀರಾ? ಹಂಗಾದ್ರೆ ಅದ್ರ ಮನಸ್ಥಿತಿನೂ ಹಂಗೆ ಇರ್ತತಾನೆ. ಈಗ್ಲಾದ್ರೂ ಅದ್ರ ನೋವೇನು ಅಂತ ನೀವು ಅರ್ಥ ಮಾಡ್ಕೊತೀರಾ? ಸರಿಗೆ ಹೇಳಿ ಯಜಮಾನ್ರೆ, ನಾವ್ ಎಷ್ಟು ಹೇಳಿದ್ರು ಇವ್ರಿಗೆ ಅರ್ಥನೇ ಆಗಲ್ಲ ಅನ್ನತ್ತೆ. ಅರ್ಥ ಆಗ್ಬೇಕಾಗಿರೋದು ಅವ್ರಿಗೆ ಮಾತ್ರ ಅಲ್ಲ, ನಿಮ್ಗೂನು. ಕಾಡೊಳಗೆ ದಾರಿ ಮಾಡ್ತೀವಿ ಅಂತ ಪ್ರಾಣಿಗಳು ಓಡಾಡೋ ದಾರಿಗೆ ಅಡ್ಡ ಹಾಕ್ತೀರಾ. ಬರೀ ದಾರಿಗೆ ಅಡ್ಡ ಹಾಕ್ತಿಲ್ಲ, ಅವಳ ಜೀವನನೇ ಹಾಳು ಮಾಡ್ತಾ ಇದ್ದೀರಾ. ವಸಂತ ಕಾಲ ಬಂದಾಗ ಬೇರೆ ಬೇರೆ ರೀತಿ ಪಕ್ಷಿಗಳು ಈ ಕಾಡಿನೊಳಕ್ಕೆ ವಲಸೆ ಬತ್ತಿದ್ವು. ಈಗ ಅವ ಯಾವೂ ಬತ್ತಾ ಇಲ್ಲ. ಆದ್ರೆ ಇವಾಗ ಅವುಗಳ ಗೂಡು ಮಾತ್ರ ಉಳಿದವೆ. ಎಲ್ಲೆಲ್ಲಿ ಆನೆಗಳು ಇರ್ತಿದ್ವೋ ಅಲ್ಲಿ ಹುಲಿಗಳು ಇರ್ತಿದ್ವು. ಆನೆಗಳ ಸಂಖ್ಯೆ ಕಡಿಮೆ ಆದಂಗೆ ಹುಲಿಗಳು ಕಡಿಮೆ ಆಗ್ತವೆ. ಹುಲಿಗಳ ಸತ್ರೆ ತೋಳಗಳು ಸಾಯ್ತವೆ. ಪಕ್ಷಿಗಳು ಸತ್ರೆ ಕಾಡ್ ನಾಶ ಆಯ್ತದೆ. ಕಾಡ್ ನಾಶ ಆದ್ರೆ ಮನುಷ್ಯರು ನಾಶ ಆಗೋಗ್ತಾರೆ. ಕಾಡಿನ ಜೊತೆ ನಂಟಿದ್ರೇನೆ ನಾಡು. ಈ ಕಾಡೆ ಭೂಮಿ ತಾಯಿಗೆ ಭಂಡಾರ. ಅದಕ್ಕೆ ಯಜಮಾನ್ರೆ ಸರ್ಕಾರ ಹೇಳ್ತಾ ಇರೋದು, ಬೇರೆಯವ್ರು ಯಾರು ಒಳಗಡೆ ಬರಬಾರ್ದು ಅಂದ್ರೆ ನೀವೆಲ್ಲಾರು ಕಾಡು ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ. ಆಹಾ, ಆದಿ ಕಾಲದಿಂದಲೂ ನಮ್ ಹಿರಿಯರೆಲ್ಲ ಈ ಕಾಡ್ನ ಹೆಂಗೆ ದೇವ್ರ ತರ ನೋಡ್ತಿದ್ರು, ಅದನ್ನೇ ನಾವೆಲ್ಲ ಮುಂದುವರ್ಸ್ಕೊಂಡು ಈಗ್ಲೂ ಬದುಕೊಂಡಿದೀವಿ. ಕಾಡ್ನೇ ನಂಬ್ಕೊಂಡಿದೀವಿ ಅಂತ ನಾವ್ ಯಾವತ್ತು ಈ ಕಾಡ್ನ ನಾಶ ಮಾಡಕ್ಕಿಲ್ಲ. ನೀವು ನಗರವಾಸಿಗಳು, ನಾವು ಪರಿಸರವಾಸಿಗಳು. ಅದೇ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ. ಮನುಷ್ಯರು ಇರೋ ನೆಲನ ದೊಡ್ಡದು ಅನ್ಕೊಂಡವ್ರೆ, ಆದ್ರೆ ಕಾಡು ಕಡಲು ಅದಕ್ಕಿಂತ ದೊಡ್ಡ ಜಗತ್ತು. ಆನೆ ನಿಮ್ಮ ಹುಡುಗಂಗೆ ಸಂತೋಷ ಕೊಟ್ಟೈತೆ, ನಿಮ್ಮ ಕುಟುಂಬಕ್ಕೆ ಸಂಪಾದನೆ ಮಾಡಿಕೊಟ್ಟೈತೆ, ಈಗ ಜೀವನೇ ಕೊಟ್ಟು ಕಾಪಾಡೈತೆ. ಇದಕ್ಕಿಂತ ಉಪಕಾರನ ಒಬ್ಬ ಮನುಷ್ಯನಿಗೆ ಇನ್ನೇನ್ ಮಾಡಕ್ಕಾಯ್ತದಪ್ಪ? ನಿಮ್ ಸಂತೋಷಕ್ಕೋಸ್ಕರ ಇಟ್ಟು ದಿವಸ ಅದು ಬದುಕಿತ್ತು. ಇನ್ಮೇಗ ಅದ್ರ ಸಂತೋಷಕ್ಕೋಸ್ಕರ ಕಾಡ್ನಾಗೆ ಬಾಳ್ಳಿ. ನನಗೆ ನನ್ ರಾಧಾ ಬೇಕು. ಅದೆಲ್ಲಿರುತ್ತೋ ನಾನು ಅಲ್ಲೇ ಇರ್ತೀನಿ. ನನಗ್ ಮನೆಗೆ ಕರ್ಕೊಂಡು ಹೋದ್ರೆ ತಿರ್ಗಾ ನಾನು ರಾಧಾ ಹುಡ್ಕೊಂಡು ತಿರ್ಗಾ ಇಲ್ಲೇ ಬರ್ತೀನಿ. ಆನೆನ ಬಹಳ ಪಿರೂತಿಯಿಂದ ಸಾಕಿದ್ದೀರ. ಆ ಪಿರೂತಿಯಿಂದ ಅದಕ್ಕೆ ಹೊರಗೆ ಬರಕ್ಕಾಯ್ತಾ ಇಲ್ಲ. ಅದೇ ಈಗ ಅದ್ರ ಜೀವಕ್ಕೆ ಆಪತ್ತು ಅನ್ಕೊಂಡೈತೆ. ಪಿರೂತಿ ತೋರಿಸಿ ಅದ್ರ ಬಲನೇ ಬಲಹೀನ ಮಾಡ್ಬಿಟ್ರಲ್ಲಯ್ಯ. ಜಗತ್ನಾಗೆ ಒಂದೊಂದು ಜೀವಕ್ಕೂ ಒಂದೊಂದು ಜೀವನ ಐತೆ. ಆ ಜೀವನ ಸ್ವತಂತ್ರವಾಗಿರ್ಬೇಕು, ಸಂತೋಷವಾಗೂ ಇರಬೇಕು. ಅದಕ್ಕೆ ನಿಮ್ಮ ಪ್ರೀತಿ ಮತ್ತೆ ಸಿಗಬೇಕು ಅಂದ್ರೆ ಅದನ್ನ ಕಾಡ್ನಾಗೆ ಬಿಟ್ಟೋಗಿ. ಸ್ವಾಮಿ, ಈಗ ರಾಧಾ ಹೇಗಿದ್ದಾಳೆ? ಅವಳನ್ನ ನಾವು ಸ್ವಲ್ಪ ನೋಡ್ಬೋದಾ? ರಾಧಾ ನೋಡು, ನಿನ್ನ ಹುಡ್ಕೊಂಡು ಎಲ್ರೂ ಬಂದಿದ್ದಾರೆ. ನೀವು ಆನೆ ಬಗ್ಗೆ ಯೋಚನೆ ಮಾಡ್ಬೇಡಿ, ನಾವು ನೋಡ್ಕೋತೀವಿ. ರಾಧಾನ್ ಬಿಟ್ಟು ನಾನು ಹೋಗಲ್ಲ. ರಾಧಾನು ನನ್ ಬಿಟ್ಟಿರಲ್ಲ. ನನಗ್ ರಾಧಾ ಬೇಕು. ಹೇಳ್ತಿದ್ದಾನೆ. ರಾಧಾ ನನಗ್ ಬೇಕು. ನಿನ್ ರಾಜಂಗೆ ಎಷ್ಟೋ ವಯಸ್ಸು? 10 ವರ್ಷ. ಅದು ನಿಮ್ಮ ಜೊತೆ ಇದ್ರೆ 30 ವರ್ಷ ಅಷ್ಟೇ ಜೀವಂತ ಇರ್ತದೆ. ಅದೇ ಕಾಡಲ್ಲಿ ಆನೆಗಳ ಜೊತೆಗಿದ್ರೆ 70 ವರ್ಷ ಬದುಕ್ತದೆ. ನಿನ್ನ ರಾಧಾ 30 ವರ್ಷ ಇರಬೇಕಾ ಇಲ್ಲ 70 ವರ್ಷ ಅದು ಸಂತೋಷವಾಗಿ ಬದುಕಬೇಕಾ? ರಾಧಾ ಏಯ್